ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 6 ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ 2025 ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಸಿ ನಲ್ಲಿ ಒಂದು ರೇಷಿಯೋ ಅನಾಲಿಸಿಸ್ ಮೇಲೆ ಕ್ವಶನ್ ನಂಬರ್ 8 ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಕ್ವಶನ್ಸ್ ಏನಿದೆ ಯಾವ ತರ ಆನ್ಸರ್ಸ್ ಅನ್ನ ಮಾಡೋದು ನೋಡ್ತಾ ಹೋಗೋಣ. ಎ ಕಂಪನಿ ಸಪ್ಲೈಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್, ಅಂದ್ರೆ ಯಾವುದೋ ಒಂದು ಕಂಪನಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಲಯಬಿಲಿಟಿ ಸೈಡು ಶೇರ್ ಕ್ಯಾಪಿಟಲ್ 2 ಲ್ಯಾಕ್ ರುಪೀಸ್ ಇದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 58,000 ಇದೆ, ಡಿಬೆಂಚರ್ಸ್ 1 ಲ್ಯಾಕ್ ರುಪೀಸ್ ಇದೆ, ಕ್ರೆಡಿಟಾರ್ಸ್ 40,000 ಇದೆ, ಬಿಲ್ಸ್ ಪೇಬಲ್ 20,000 ಇದೆ, ಅದರ್ ಕರೆಂಟ್ ಲಯಬಿಲಿಟಿ 2,000 ಇದೆ, ಟೋಟಲ್ ಲಯಬಿಲಿಟಿ 4,20,000 ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಬಂದ್ರೆ ಗುಡ್ ವಿಲ್ 1,20,000 ಇದೆ, ಪ್ಲಾಂಟ್ ಅಂಡ್ ಮಿಷನರಿ 1,50,000 ಇದೆ, ಸ್ಟಾಕ್ 80,000 ಇದೆ, ಡೇಟಾಸ್ 45,000 ಇದೆ, ಕ್ಯಾಶ್ 17,000 ಇದೆ, ಮಿಸಲೇನಿಯಸ್ ಕರೆಂಟ್ ಅಸೆಟ್ಸ್ 8,000 ಕೊಟ್ಟಿದ್ದಾರೆ. ಟೋಟಲ್ ಮಾಡಿದ್ರೆ 4,20,000 ಅಸೆಟ್ಸ್ ಕೂಡ ಇದೆ. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್. ಜೊತೆಗೆ ಅಡಿಷನಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೇಲ್ಸ್ ಬ್ರಾಕೆಟ್ ಅಲ್ಲಿ ಹೇಳಿದ್ದಾರೆ ಕ್ರೆಡಿಟ್ ಅಂತ, ಅಂದ್ರೆ ಕ್ರೆಡಿಟ್ ಸೇಲ್ಸ್ ಅಂತ ಅರ್ಥ. ಫಾರ್ ದಿ ಇಯರ್ 4 ಲ್ಯಾಕ್ ರುಪೀಸ್ ಇದೆ. ಗ್ರಾಸ್ ಪ್ರಾಫಿಟ್ ಫಾರ್ ದಿ ಇಯರ್ 1,60,000 ಕೊಟ್ಟಿದ್ದಾರೆ. ಕಾಂಪ್ಯೂಟ್ ನಮ್ಗೆ ಹೇಳಿದ್ದಾರೆ ಏನೇನು ಕಾಂಪ್ಯೂಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಕರೆಂಟ್ ರೇಷಿಯೋ, ಎರಡನೇದು ಕ್ವಿಕ್ ರೇಷಿಯೋ, ಮೂರನೇದು ಗ್ರಾಸ್ ಪ್ರಾಫಿಟ್ ರೇಷಿಯೋ, ನಾಲ್ಕನೇದು ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಐದನೇದು ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಒನ್ ಆಫ್ ದಿ ಈಸಿಯೆಸ್ಟ್ ಕ್ವಶನ್ ಈ ಲಾಸ್ಟ್ ಇಯರ್ ಈ ಒಂದು ಕ್ವಶನ್ಸ್ ಅನ್ನ ಕೇಳಿರ್ತಕ್ಕಂಥದ್ದು. ಬನ್ನಿ ಒಂದೊಂದು ಕ್ವಶನ್, ಬನ್ನಿ ಏನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ, ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು, ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ನಮ್ಗೆ ಯಾವ್ದು ಹೇಳಿದಾರಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ರೇಷಿಯೋ ಬಂದು ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಕರೆಂಟ್ ರೇಷಿಯೋ ಹೇಳಿದ್ದಾರೆ. ಸೊ ಕರೆಂಟ್ ರೇಷಿಯೋ ಹೇಳಿದ್ರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಕ್ಕೆ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಕರೆಂಟ್ ರೇಷಿಯೋ ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ divided by current liability. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್, ಇದು ಫಾರ್ಮುಲಾ. ಈಗ ಕ್ವಶನ್ ಅಲ್ಲಿ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಯಾವ್ದು ಇದೆ ನೋಡ್ತಾ ಹೋಗೋಣ. ಸೊ ಬನ್ನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ನೋಡಿ. ಫಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದಿದೆ ಅಂದ್ರೆ ಗುಡ್ ವಿಲ್ ಇದು ನಾನ್ ಕರೆಂಟು, ಪ್ಲಾಂಟ್ ಅಂಡ್ ಮಿಷನರಿ ನಾನ್ ಕರೆಂಟು. ನೋಡಿ ಸ್ಟಾಕ್ ಕೊಟ್ಟಿದ್ದಾರೆ, ಸ್ಟಾಕ್ ಇದು ಕರೆಂಟ್ ಅಸೆಟ್ಸ್. ಡೆಟಾಸ್ ಕೊಟ್ಟಿದ್ದಾರೆ, ಡೆಟಾಸ್ ಆಲ್ಸೋ ಕರೆಂಟ್ ಅಸೆಟ್ಸ್. ಕ್ಯಾಶ್ ಇದೆ, ಕ್ಯಾಶ್ ಆಲ್ಸೋ ಕರೆಂಟ್ ಅಸೆಟ್ಸ್. ಮಿಸಲೇನಿಯಸ್ ಕರೆಂಟ್ ಅಸೆಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ, ಸೊ ದಟ್ ಈಸ್ ಆಲ್ಸೋ ಕರೆಂಟ್ ಅಸೆಟ್. ಅಂದ್ರೆ ಸೊ ಈ ನಾಲ್ಕು ನಮಗೆ ಕರೆಂಟ್ ಅಸೆಟ್ಸ್ ಇರೋದು. ಸೊ ಈ ನಾಲ್ಕು ಕರೆಂಟ್ ಅಸೆಟ್ಸ್ ಇದೆ ಅಂದ್ರೆ ಅಷ್ಟು ನಾನು ಟೋಟಲ್ ಮಾಡ್ಕೊಳ್ತೀನಿ ಡೈರೆಕ್ಟ್ ಆಗಿ. ಸೊ 80,000 ಸ್ಟಾಕ್ ಇದೆ, ಡೇಟಾಸ್ 45,000 ಇದೆ, ಪ್ಲಸ್ ಕ್ಯಾಶ್ 17,000 ಇದೆ, ಪ್ಲಸ್ ಮಿಸಲೇನಿಯಸ್ ಕರೆಂಟ್ ಅಸೆಟ್ಸ್ 8,000 ಇದೆ. ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನನಗೆ 1,50,000 ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಸೊ ಫಾರ್ಮುಲಾಗ ಹಾಕೊಳ್ತೀನಿ. ಸೊ ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ ನಂತರ 1,50,000 ಕರೆಂಟ್ ಅಸೆಟ್ಸ್ ಇದೆ, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬನ್ನಿ. ಕರೆಂಟ್ ಲಯಬಿಲಿಟೀಸ್ ಯಾವ್ದಿದೆ ಅಂದ್ರೆ ಶೇರ್ ಕ್ಯಾಪಿಟಲ್ ಬರೋದಿಲ್ಲ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕರೆಂಟ್ ಲಯಬಿಲಿಟಿ ಅಲ್ಲ, ಡಿಬೆಂಚರ್ ನಾನ್ ಕರೆಂಟ್ ಲಯಬಿಲಿಟಿ. ನೋಡಿ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟಾರ್ಸ್ ಈಸ್ ಎ ಕರೆಂಟ್ ಲಯಬಿಲಿಟಿ. ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾರೆ, ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ. ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಅದರ್ ಕರೆಂಟ್ ಲಯಬಿಲಿಟಿ. ಅವರೇ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಈಗ ನೀವು ಈ ಮೂರನ್ನ ಟೋಟಲ್ ಮಾಡ್ಕೊಂಡ್ರೆ 40 + 20 60 + 2 62,000 ಕರೆಂಟ್ ಲಯಬಿಲಿಟೀಸ್ ಇದೆ. ಸೊ ಅಪ್ಲೈ ಮಾಡಿ ಫಾರ್ಮುಲಾಗೆ, ಕರೆಂಟ್ ಲಯಬಿಲಿಟಿ 62,000 ಇದೆ. ಸೊ ಈಗ ನೀವು ಕರೆಂಟ್ ರೇಷಿಯೋನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಕರೆಂಟ್ ರೇಷಿಯೋ ಈಕ್ವಲ್ಸ್ 1,50,000 ಡಿವೈಡೆಡ್ ಬೈ 62,000 ಮಾಡಿದ್ರೆ ನಿಮಗೆ 2.42 ನಿಮಗೆ ಕರೆಂಟ್ ರೇಷಿಯೋ ಸಿಗುತ್ತೆ. ಅಥವಾ ಇದನ್ನ ಇನ್ನೊಂದು ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ 2.42:1. ಡಿನಾಮಿನೇಟರ್ 1 ಇರುತ್ತೆ, ನೀವು ಹಾಗಾದ್ರೂ ತೋರಿಸಿ, ಅಥವಾ ಬರೀ 2.42 ಡಿವೈಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಅದನ್ನಾದ್ರೂ ತೋರಿಸಿ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಸಿಂಪಲ್ ಕರೆಂಟ್ ರೇಷಿಯೋ ಅಂದ್ರೆ ಕರೆಂಟ್ ಅಸೆಟ್ಸ್
ಲಾಬಿಲಿಟಿ ಮಾಡಿದ್ರೆ ನಿಮಗೆ ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಕ್ವಶನ್ ಅಲ್ಲಿ ಯಾವ್ದಾವ್ದು ಕರೆಂಟ್ ಅಸೆಟ್ಸ್ ಇದೆ ಎಲ್ಲ ಕರೆಂಟ್ ಅಸೆಟ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಟೋಟಲ್ ಕರೆಂಟ್ ಅಸೆಟ್ ಸಿಗುತ್ತೆ. ಅದೇ ತರ ಕರೆಂಟ್ ಲಾಬಿಲಿಟೀಸ್ ಕ್ವಶನ್ ಅಲ್ಲಿ ಯಾವ್ದಾವ್ದು ಇದೆ ನೋಡ್ಕೊಳ್ಳಿ, ಅಷ್ಟು ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಕರೆಂಟ್ ಲಾಬಿಲಿಟಿ ಸಿಗುತ್ತೆ. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಾಬಿಲಿಟಿ, ನಿಮಗೆ ಕರೆಂಟ್ ರೇಷಿಯೋ 2.42 ನಿಮಗೆ ಕರೆಂಟ್ ರೇಷಿಯೋ ಸಿಗುತ್ತೆ. ಇದು ಮೊದಲನೇದು ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು. ಎರಡನೇ ರೇಷಿಯೋ ನಮ್ಗೆ ಏನೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ ನೋಡಿ, ಕ್ವಿಕ್ ರೇಷಿಯೋ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಕ್ವಿಕ್ ರೇಷಿಯೋ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಲಿಕ್ವಿಡ್ ರೇಷಿಯೋ ಆರ್ ಆಸಿಡ್ ಟೆಸ್ಟ್ ರೇಷಿಯೋಸ್ ಅಂತ ಕರಿತೀವಿ. ಎಲ್ಲ ಒಂದೇ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕಪ್ಪ ಅಂದ್ರೆ ಕ್ವಿಕ್ ರೇಷಿಯೋ ಈಕ್ವಲ್ಸ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ನಿಮಗೆ ಕ್ವಶನ್ ಅಲ್ಲಿ ಕ್ವಿಕ್ ಅಸೆಟ್ಸ್ ಅಂತ ಎಲ್ಲೂ ಕೂಡ ಕ್ವಶನ್ ಅಲ್ಲಿ ಕೊಡೋದಿಲ್ಲ. ಕ್ವಿಕ್ ಅಸೆಟ್ಸ್ ಅಂದ್ರೆ ನೀವೇ ತಿಳ್ಕೊಂಡಿರ್ಬೇಕು. ನೋಡಿ, ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಪ್ಪ ಅಂದ್ರೆ ಕ್ವಿಕ್ ಅಸೆಟ್ಸ್ ಈಕ್ವಲ್ಸ್, ಕ್ವಿಕ್ ಅಸೆಟ್ಸ್ ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಈ ಟೋಟಲ್ ಕರೆಂಟ್ ಅಸೆಟ್ ಅಲ್ಲಿ ಮೈನಸ್ ಸ್ಟಾಕ್ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ನ ಲೆಸ್ ಮಾಡಬೇಕು. ಕ್ವಿಕ್ ಅಸೆಟ್ಸ್ ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ರೆ ನೀವು ಲೆಸ್ ಮಾಡ್ಕೊಂಡು ತಗೋಬೇಕು. ಅದನ್ನ ನಾವು ಕ್ವಿಕ್ ಅಸೆಟ್ಸ್ ಅಂತ ಕರಿತೀವಿ. ಈಗ ನಾವು ಕ್ವಿಕ್ ಅಸೆಟ್ಸ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನೋಡಿ, ನನಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾನು ಟೋಟಲ್ ಕರೆಂಟ್ ಅಸೆಟ್ಸ್ ಅನ್ನ ನಾನೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬಂದಿದೆ ನನಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಂದ್ರೆ, ನನಗೆ ಕರೆಂಟ್ ಅಸೆಟ್ಸ್ 1,50,000 ಇಲ್ಲಿದೆ ನೋಡಿ. 1,50,000 ಟೋಟಲ್ ಕರೆಂಟ್ ಅಸೆಟ್ಸ್ ಇದೆ. ಅಂದ್ರೆ ಎಲ್ಲಾ ಕರೆಂಟ್ ಅಸೆಟ್ಸ್ ಯಾವ್ದಿದೆ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ, ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ದಿಸ್ ಇಸ್, ಈಗ ಎಲ್ಲಾ ಕರೆಂಟ್ ಅಸೆಟ್ಸ್ ನ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 1,50,000 ಬರುತ್ತೆ. ಸೊ ಹಾಗಾಗಿ ಕ್ವಿಕ್ ಅಸೆಟ್ಸ್ ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ 1,50,000 ಅಲ್ಲಿ ಮೈನಸ್ ಮಾಡ್ಬೇಕಪ್ಪ ಅಂದ್ರೆ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಮೈನಸ್ ಮಾಡಿ. ಈಗ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೀನಿ, ನನಗೆ ಕೊಟ್ಟಿರೋದು ಸ್ಟಾಕ್ ಮಾತ್ರ ಕೊಟ್ಟಿದ್ದಾರೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ 80,000 ಸ್ಟಾಕ್ ಇದೆ ಕರೆಂಟ್ ಅಸೆಟ್ಸ್ ಅಲ್ಲಿ, ಹಾಗಾಗಿ ನಾನು ಸ್ಟಾಕ್ 80,000 ನ ಮೈನಸ್ ಮಾಡ್ತೀನಿ. ಅಂದ್ರೆ ಎಲ್ಲ ಕ್ವಿಕ್ ಅಸೆಟ್ಸ್ ಅಂದ್ರೆ ಎಲ್ಲಾ ಕರೆಂಟ್ ಅಸೆಟ್ ಕ್ವಿಕ್ ಅಸೆಟ್ ಎಕ್ಸೆಪ್ಟ್ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟು ಉಳಿದ ಎಲ್ಲಾ ಅಸೆಟ್ಸ್ ನ ನೀವು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಟೋಟಲ್ ಕರೆಂಟ್ ಅಸೆಟ್ ಸಿಕ್ಕಿರುತ್ತೆ. ಆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ನೀವು ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಕೊಳ್ಳಿ. ಸೊ ಆ ಲೆಸ್ ಮಾಡ್ಕೊಂಡಾಗ ಸೊ ನಿಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ. ಸೊ ಈಗ ಟೋಟಲ್ ಕರೆಂಟ್ ಅಸೆಟ್ಸ್ 1,50,000 ನಲ್ಲಿ ನನಗೆ ಸ್ಟಾಕ್ 80,000 ಲೆಸ್ ಮಾಡಿದ್ರೆ ನನಗೆ ಕ್ವಿಕ್ ಅಸೆಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಕ್ವಿಕ್ ಅಸೆಟ್ ನನಗೆ ಇನ್ನು 70,000 ನನಗೆ ಕ್ವಿಕ್ ಅಸೆಟ್ಸ್ ಬರುತ್ತೆ. ಸೊ ಇದು ಕ್ವಿಕ್ ಅಸೆಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿ ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ ಕ್ವಿಕ್ ಅಸೆಟ್ ಎಷ್ಟಿದೆಯಪ್ಪ ಕ್ವಿಕ್ ಅಸೆಟ್ ಅಂತ ಹೇಳಿದ್ರೆ ನಮಗೆ ಕ್ವಿಕ್ ಅಸೆಟ್ ಬಂದು 70,000 ಇದೆ. 70,000 ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ರೆ 62,000 ಇಸ್ ಕರೆಂಟ್ ಲಯಬಿಲಿಟಿ ಇದೆ. ಸೊ 70,000 ಡಿವೈಡೆಡ್ ಬೈ 62,000 ಮಾಡಿದ್ರೆ ನಿಮಗೆ ಕ್ವಿಕ್ ರೇಷಿಯೋ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಕ್ವಿಕ್ ರೇಷಿಯೋ ನಿಮಗೆ 1.12 ಸಿಗುತ್ತೆ. ಅಥವಾ ಇದನ್ನ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ 1.12:1 ಈ ತರನಾದ್ರು ರೆಪ್ರೆಸೆಂಟ್ ಮಾಡಿ. ಸೊ ಅಥವಾ ನೀವು 1.12 ಅಂತ ಬೇಕಾದ್ರೂ ರೆಪ್ರೆಸೆಂಟೇಷನ್ ಮಾಡಬಹುದು. ಇದು ಎರಡನೇದು ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡ್ಕೊಳ್ಳಿ. ಕ್ವಿಕ್ ಅಸೆಟ್ಸ್ ಅಂದ್ರೆ ಆಲ್ ಕರೆಂಟ್ ಅಸೆಟ್ ಮೈನಸ್ ಸ್ಟಾಕ್ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಫ್ ಇಟ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಪ್ರೀಪೇಯ್ಡ್ ಕೊಟ್ಟಿಲ್ಲ ಅಂದ್ರೆ ಸ್ಟಾಕ್ ಅಂತೂ ಕಂಪಲ್ಸರಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ನಲ್ಲಿ ಲೆಸ್ ಮಾಡ್ಕೊಂಡಾಗ ಬರ್ತಕ್ಕಂಥದ್ದೇ ಕ್ವಿಕ್ ಅಸೆಟ್ಸ್. ಸೊ ಕ್ವಿಕ್ ಅಸೆಟ್ 70,000 ಇದೆ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡ್ಕೊಳ್ಳಿ. ಸಪೋಸ್ ಕರೆಂಟ್ ಲಯಬಿಲಿಟಿ ತಗೊಳ್ತೀರಾ ಅಂದ್ರೆ BOD ಕೊಟ್ಟಿದ್ರೆ ನೀವು BOD ನ ಮೈನಸ್ ಮಾಡ್ಕೋಬೇಕು ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ. ಕರೆಂಟ್ ಲಯಬಿಲಿಟೀಸ್ ಮೈನಸ್ BOD, ಬಟ್ ಕ್ವಶನ್ ಅಲ್ಲಿ BOD ಇಲ್ಲ, ಹಾಗಾಗಿ ನಾನು ಕರೆಂಟ್ ಲಯಬಿಲಿಟಿ ಏನಿದೆ ಆ ಕರೆಂಟ್ ಲಯಬಿಲಿಟಿನೇ ತಗೊಂಡಿದ್ದೀನಿ. ಸೊ ಇದು ಎರಡನೇದು. ಸೊ ಮೂರನೇದು ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿದ್ದಾರೆ. ಸೊ ಹಾಗಾಗಿ ಥರ್ಡ್ ಒನ್ ಬಂದು
ಥರ್ಡ್ ಒನ್ ಜಿ ಪಿ ರೇಷಿಯೋ ಕೇಳಿದರೆ. ಸೊ ಜಿ ಪಿ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಜಿ ಪಿ ರೇಷಿಯೋ ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ಫಾರ್ಮುಲಾ ಏನಪ್ಪ ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಜಿ ಪಿ ರೇಷಿಯೋ ಸಿಗುತ್ತೆ. ದಿಸ್ ದ ಫಾರ್ಮುಲಾ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನೋಡಿ, ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಎಲ್ಲಾದ್ರೂ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲೂ ನಿಮಗೆ ಗ್ರಾಸ್ ಪ್ರಾಫಿಟ್ ಅನ್ನ ಕೊಡೋದಿಲ್ಲ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಅವ್ರು ಹೇಳಿದ್ದಾರೆ ಸೇಲ್ಸ್ 4 ಲಕ್ಷ ಇದೆ ಅಂತ ಹೇಳಿದರೆ, ಗ್ರಾಸ್ ಪ್ರಾಫಿಟ್ 1,60,000 ಇದೆ ಅಂತ ಹೇಳಿದ್ದಾರೆ. ಸೊ ಜಿ ಪಿ ರೇಷಿಯೋ ಹೇಳುತ್ತೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಕ್ವಶನ್ ಅಲ್ಲಿ ಜಿ ಪಿ 1,60,000 ಕೊಟ್ಟಿದ್ದಾರೆ, ಗ್ರಾಸ್ ಸೇಲ್ಸ್ 4 lakh rupees ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ 1,60,000 ಕೊಟ್ಟಿದ್ದಾರೆ. ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಫಾರ್ಮುಲಾಗೆ ಅಪ್ಲೈ ಮಾಡಿ ಅಂತ ಹೇಳಿದ್ರೆ, ಸೊ ಜಿ ಪಿ ರೇಷಿಯೋ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ 1,60,000 ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, 1,60,000 ಡಿವೈಡೆಡ್ ಬೈ ಸೇಲ್ಸ್ 4 lakh rupees ಕೊಟ್ಟಿದ್ದಾರೆ. ಸೊ 1,60,000 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ನಿಮಗೆ ಜಿ ಪಿ ರೇಷಿಯೋ ಸಿಗುತ್ತೆ. ದಟ್ ಈಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ನಿಮಗೆ ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 1,60,000 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ಜಿ ಪಿ ರೇಷಿಯೋ ನನಗೆ 40% ಸಿಗುತ್ತೆ. ದಿಸ್ ಇಸ್ ಯಾವುದು ಪ್ರಾಫಿಟಬಿಲಿಟಿ ರೇಷಿಯೋಸ್ ಇರುತ್ತೆ ಅದನ್ನೆಲ್ಲ ನೀವು ಪರ್ಸೆಂಟೇಜ್ ಅಲ್ಲೇ ರೆಪ್ರೆಸೆಂಟೇಷನ್ಸ್ ಮಾಡಬೇಕು. ದಿಸ್ ಇಸ್ ಅ ಜಿ ಪಿ ರೇಷಿಯೋ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ 1,60,000 ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ನೆಟ್ ಸೇಲ್ಸ್ ಅವರು 4 lakh rupees ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಇಂಟು 100 ಮಾಡ್ಕೊಳ್ಳಿ, ನಿಮಗೆ ಜಿ ಪಿ ರೇಷಿಯೋ 40% ನಿಮಗೆ ಸಿಗುತ್ತೆ. ಇದು ಮೂರನೇದು ರೇಷಿಯೋ ಅವ್ರು ನಮಗೆ ಕೇಳಿರ್ತಕ್ಕಂಥದ್ದು. ದೆನ್ 4ನೇ ರೇಷಿಯೋ ಯಾವ್ದು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರಪ್ಪ ಅಂದ್ರೆ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. ನೋಡಿ, 4ನೇ ರೇಷಿಯೋ ಬಂದು ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ಸೊ ಎಸ್ ಟಿ ಆರ್ ಅಥವಾ ಎಸ್ ಟಿ ಆರ್ ಅಂತನಾದ್ರೂ ತಗೋಬಹುದು, ಅಥವಾ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ವಾಟ್ ಇಸ್ ದ ಫಾರ್ಮುಲಾ ಅಂತ ಹೇಳಿದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ cost of goods sold divided by ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಅನ್ನ ತಗೋಬೇಕು. ಬಟ್ ಕ್ವಶನ್ ಅಲ್ಲಿ ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಮಾಡಿದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಸಿಗುತ್ತೆ. ಕ್ವಶನ್ ಅಲ್ಲಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ನೋಡಪ್ಪ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಎಲ್ಲಾದ್ರೂ ಕ್ವಶನ್ಸ್ ಅಲ್ಲಿ ಕೊಟ್ಟಿದಾರ? ಎಲ್ಲೂ ಕ್ವಶನ್ಸ್ ಅಲ್ಲಿ COGS ಅಂತ ಕೊಟ್ಟಿಲ್ಲ. ಅವರೇಜ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ನಮಗೆ ಅವರೇಜ್ ಸ್ಟಾಕ್ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನಿಮಗೆ ಅವರೇಜ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಬರೀ ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮಾತ್ರ ಕೊಟ್ಟಿರ್ತಾರೆ. ಹಾಗಾಗಿ ಸೊ ಈ ಒಂದು ಇನ್ವೆಂಟರಿ ಟರ್ನ್ ಓವರ್ ಮಾಡ್ತೀರಾ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಅನ್ನ ತಗೋಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬದಲಾಗಿ ನಾವೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಹಾಗಾಗಿ ಯಾವಾಗ ನೀವು ಅವರೇಜ್ ಸ್ಟಾಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಆಲ್ಟರ್ನೇಟಿವ್ ಫಾರ್ಮುಲಾನ ಫ್ರೇಮ್ ಮಾಡ್ಕೋಬೇಕಾಗತ್ತೆ. ಏನು ಆಲ್ಟರ್ನೇಟಿವ್ ಫಾರ್ಮುಲಾ ಅಂತ ಹೇಳಿದ್ರೆ, ಯಾವಾಗ ಅವರೇಜ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಕ್ ಬರಲಿಲ್ಲ ಅಂತ ಹೇಳಿದ್ರೆ, ಸೊ ನೀವು ಆಲ್ಟರ್ನೇಟಿವ್ ಫಾರ್ಮುಲಾ ಇರುತ್ತೆ ಸೇಮ್ ಅದೇ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಔಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಸೊ ನೀವು ಫಾರ್ಮುಲಾನ ಇದನ್ನ ಫ್ರೇಮ್ ಮಾಡ್ಕೊಳ್ಳಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಒರಿಜಿನಲ್ ಆಗಿ ಏನ್ ಯೂಸ್ ಮಾಡಬೇಕು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಅವರೇಜ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಅವರೇಜ್ ಸ್ಟಾಕ್ ಸಿಗುತ್ತೆ. ಬಟ್ ಈ ಒಂದು ಕ್ವಶನ್ ಅಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ಯಾವಾಗ ಓಪನಿಂಗ್ ಸ್ಟಾಕ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಂಡ್ರೆ ನಿಮಗೆ ಇನ್ವೆಂಟರಿ ಟರ್ನ್ ಓವರ್ ಸಿಗುತ್ತೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಸಿಗುತ್ತೆ.
ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ. ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ COGS ಅನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. COGS ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಒಂದು ಫಾರ್ಮುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕಳೆದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ಕ್ವಶನ್ ಅಲ್ಲಿ ನನಗೆ ಸೇಲ್ಸ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ಸೇಲ್ಸ್ ಆಗಿದೆ ಅಂದ್ರೆ 4 ಲಕ್ಷ ಸೇಲ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಸೇಲ್ಸ್ 4 ಲ್ಯಾಕ್ ರುಪೀಸ್ ಏನಿದೆ, ಈ 4 ಲ್ಯಾಕ್ ರುಪೀಸ್ ಅಲ್ಲಿ ಮೈನಸ್ ಗ್ರಾಸ್ ಪ್ರಾಫಿಟ್ 1,60,000 ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನೀವು 4 ಲ್ಯಾಕ್ ಮೈನಸ್ 1,60,000 ಲೆಸ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2,40,000 ಸಿಗುತ್ತೆ. ನೋಡಿ, ಅವ್ರ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಮಾಡ್ತೀರಾ ಅಥವಾ ಸ್ಟಾಕ್ ಟರ್ನ್ ಓವರ್ ಮಾಡ್ತೀರಾ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನೇ ತಗೋಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಎರಡು ತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಯು ವಿಲ್ ಗೆಟ್ COGS. ಅಥವಾ ಕ್ವಶನ್ ಅಲ್ಲಿ ಸೇಲ್ಸು ಇದೆ, ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇದೆ ಅಂದ್ರೆ ನೀವು COGS ನ ಮಾಡ್ಬೋದು. ಸೇಲ್ಸ್ ಮೈನಸ್ GP ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಈಗ ನಾನು STR ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ STR ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನಾನೇ ಈ ಫೈಂಡ್ ಔಟ್ ಮಾಡಿದ್ದೀನಿ, 2,40,000 ಇದೆ. 2,40,000 ಡಿವೈಡೆಡ್ ಬೈ ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2,40,000 ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಅವರೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ 80,000 ಸ್ಟಾಕ್ ಕೊಟ್ಟಿದ್ದಾರೆ. ನೋಡಿ, 80,000 ಸ್ಟಾಕ್ ಇದೆ. ಅಪ್ಲೈ ಮಾಡಿ, 80,000 ಸ್ಟಾಕ್ ಇದೆ. ಸೊ 80,000 2,40,000 ಡಿವೈಡೆಡ್ ಬೈ 80,000 ಮಾಡಿದ್ರೆ ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3 ಟೈಮ್ಸ್ ಸಿಗುತ್ತೆ. ನೋಡಿ, ಎಲ್ಲ ಟರ್ನ್ ಓವರ್ ರೇಷಿಯೋಸ್ ಅನ್ನ ನೀವು ಟೈಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಥವಾ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋಸ್ ಅಂತ ಏನ್ ಸಿಗುತ್ತೆ, ಸಿಂಪ್ಲಿಫೈ ಮಾಡಿದಾಗ ನಿಮಗೆ 3 ಟೈಮ್ಸ್ ಸಿಗುತ್ತೆ. ಸೊ ಇದು ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಥವಾ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಯೂಶುವಲ್ ಆಗಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಯಾವಾಗ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ ಅವಾಗ ಅವರೇಜ್ ಸ್ಟಾಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಗ ನೀವು ಆಲ್ಟರ್ನೇಟಿವ್ ಫಾರ್ಮುಲಾ ಮಾಡ್ಕೊಳ್ಳಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ತಗೊಳ್ಳಿ. ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ಬಟ್ ನಮಗೆ ಸೇಲ್ಸ್ ಮತ್ತೆ GP ಎರಡು ಕೊಟ್ಟಿದ್ದಾರೆ ಅಂದ್ರೆ ನೀವೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಮಾಡಬಹುದು. ಸೇಲ್ಸ್ ಮೈನಸ್ GP ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ 2,40,000 ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ 80,000, ಯು ವಿಲ್ ಗೆಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 3 ಟೈಮ್ಸ್ ನಿಮಗೆ ಸಿಗುತ್ತೆ. ಇದು 4ನೇ ರೇಷಿಯೋ ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋದು. ಇನ್ನು ಲಾಸ್ಟ್ 5ನೇ ರೇಷಿಯೋ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ ಅವರೇಜ್ ಕಲೆಕ್ಷನ್ ಪೀರಿಯಡ್. 5ನೇದು ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ 5ನೇದು ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ನೋಡಿ. ಅವರೇಜ್ ಕಲೆಕ್ಷನ್ ಪೀರಿಯಡ್ ಸುಮಾರು ಎರಡು ಫಾರ್ಮುಲಾನ ಯೂಸ್ ಮಾಡ್ಬೋದು. ಯಾವಾಗ ನೀವು ಡೇಟಾಸ್ ಟರ್ನ್ ಓವರ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನೀವು ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೊ DTR ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ಮಾಡ್ತೀರಾ ಅಂದ್ರೆ ದಟ್ ಈಸ್ ಡೆಡ್ ಈಸಿ. ದಟ್ ಈಸ್ 12 ಡಿವೈಡೆಡ್ ಬೈ DTR ಮಾಡಿದ್ರೆ ನಿಮಗೆ ಸಿಗುತ್ತೆ. ಬಟ್ ನಾವು ಕ್ವಶನ್ ಅಲ್ಲಿ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಮಾಡೇ ಇಲ್ಲ. ಡೇಟಾಸ್ ಟರ್ನ್ ಓವರ್ ರೇಷಿಯೋ ಮಾಡ್ದಲೇ ನಾವು ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಫಾರ್ಮುಲಾ ಯೂಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಅವರೇಜ್ ಕಲೆಕ್ಷನ್ ಪೀರಿಯಡ್ equals average collection period equals debtors divided by credit sales, debtors divided by credit sales into 365 days months into 12 months. ಸೊ ಇದು ನೋಡಿ, ನಿಮಗೆ ಕ್ವಶನ್ ಅಲ್ಲಿ ಏನು ಹೇಳಿಲ್ಲ ಅಂದ್ರೆ ನೀವು ಮಂತ್ಸ್ ಅನ್ನ ತಗೊಳ್ಳಿ. ಸಪೋಸ್ ಕ್ವಶನ್ ಅಲ್ಲಿ ಸಮ್ ಟೈಮ್ ಡೇಸ್ ಕೊಟ್ಟಿದ್ರೆ ನೀವು 360 ಡೇಸ್ ಅಂತ ತಗೊಳ್ಳಿ, ಅಥವಾ 365 ಡೇಸ್ ಅಂತ ಹೇಳಿದ್ರೆ 365 ಡೇಸ್ ತಗೊಳ್ಳಿ. ನನಗೇನು ಹೇಳಿಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಮಂತ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಅವರೇಜ್ ಕಲೆಕ್ಷನ್ ಪೀರಿಯಡ್ ಅಂದ್ರೆ ಡೇಟಾಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು 12 ಮಂತ್ಸ್ ಅನ್ನ ತಗೋಬೇಕು. ಸೊ ಇಲ್ಲಿ ನೀವು ಡೇಟಾಸ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ರೆ ಈ ಫಾರ್ಮುಲಾನೇ ಯೂಸ್ ಮಾಡಬೇಕಾಗುತ್ತೆ. ಡೇಟಾಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು 12 ಮಾಡಿದ್ರೆ ನಿಮಗೆ ಅವರೇಜ್ ಕಲೆಕ್ಷನ್ ಪೀರಿಯಡ್ ಸಿಗುತ್ತೆ. ಈಗ ಅವರೇಜ್ ಕಲೆಕ್ಷನ್ ಪೀರಿಯಡ್ ಈಕ್ವಲ್ಸ್ ಡೇಟಾಸ್ ಎಲ್ಲಿದೆಯಪ್ಪ ಅಂದ್ರೆ ನನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾಗೆ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಅವರೇಜ್ ಕಲೆಕ್ಷನ್ ಪೀರಿಯಡ್ ಈಕ್ವಲ್ಸ್
ಡೆಟಾಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ನನಗೆ ಕ್ವಶನಲ್ಲಿ 45,000 rupees ಕೊಟ್ಟಿದ್ದಾರೆ ನೋಡಿ. ಡೆಟಾಸ್ 45,000 ಇದೆ ಇಲ್ಲಿ. ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಹೇಳಿದ್ರೆ ನೋಡಿ, ಬ್ರಾಕೆಟಲ್ಲಿ ಸೇಲ್ಸ್ ಕ್ರೆಡಿಟ್ ಇದೆ ಅಂತ 4 lakh rupees ಕೊಟ್ಟಿದ್ದಾರೆ. ಸೊ ಹಾಗಾಗಿ 45,000 ಡೆಟಾಸ್ ಬಂದು 45,000 ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ನಮ್ಮ ಹತ್ರ 4 lakh rupees ಇದೆ. 4 lakh rupees ಇಂಟು 12 ಇಂಟು 12 ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 45,000 ಡಿವೈಡೆಡ್ ಬೈ 4 lakh ಇಂಟು 12 ಮಾಡಿದ್ರೆ ನಮಗೆ 1.35 ಮಂತ್ಸ್ ಸಿಗುತ್ತೆ. ನಮಗೆ ಅವರೇಜ್ ಕಲೆಕ್ಷನ್ ಪೀರಿಯಡ್ ಎಷ್ಟು ಬರುತ್ತಪ್ಪ ಅಂದರೆ ಅವರೇಜ್ ಕಲೆಕ್ಷನ್ ಪೀರಿಯಡ್ ಈಕ್ವಲ್ಸ್ 1.35 ಮಂತ್ಸ್. ಸಪೋಸ್ ಇದನ್ನ ನಮಗೆ ಮಂತ್ಸಲ್ಲಿ ಬೇಡ ಡೇಸಲ್ಲಿ ಅಂತ ಏನಾದರೂ ಕೇಳಿದ್ರೆ ನಾನು ಈ ಮಂತ್ಸ್ ಬದಲು ನಾನೇನು ಮಾಡ್ಬೋದು, 360 ಡೇಸ್ ಅಂತ ನಾನೇನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ ಇನ್ಸ್ಟೆಡ್ ಆಫ್ ಮಂತ್ ನಾನು 360 ಡೇಸ್ ತಗೊಳ್ತಿದ್ದೆ. ಸೊ ಅವಾಗ ನಾನೇನು ಮಾಡಬೇಕಾಯ್ತು ಅಂದರೆ 45,000 ಡಿವೈಡೆಡ್ ಬೈ 4 lakh ಇಂಟು 360 ಡೇಸ್ ಮಾಡಿದ್ರೆ ನಮಗೆ 40.5 ಡೇಸ್ ಬರ್ತಿತ್ತು. ಡೇಸಲ್ಲಿ ಆಗಿದ್ರೆ ನನಗೆ 40.5 ಡೇಸ್ ನನಗೆ ಸಿಗ್ತಾ ಇತ್ತು. ಸೊ ಇದು ಮಂತ್ಸಲ್ಲಿ ಕೇಳಿದರೆ ಮಂತ್ಸಲ್ಲೇ ಮಾಡಿ, ಡೇಸ್ ಕೇಳಿದರೆ ಡೇಸಲ್ಲೇ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಏನು ಹೇಳಿಲ್ಲ ಅಂದರೆ ನೀವು ಮಂತ್ಸನ್ನು ಯೂಸ್ ಮಾಡಿ, 12 ಮಂತ್ಸನ್ನು ಯೂಸ್ ಮಾಡಿ, ಅವರೇಜ್ ಕಲೆಕ್ಷನ್ ಪೀರಿಯಡನ್ನು ಯೂಸ್ ಮಾಡಿ. ಸಪೋಸ್ ಇನ್ ಕೇಸ್ ಏನಾದರೂ ಕ್ವಶನಲ್ಲಿ ನೀವು ಡೇಟಾಸ್ ಟರ್ನ್ ಓವರ್ ರೇಷಿಯೋ ಮಾಡಿದರೆ, ಕ್ವಶನಲ್ಲಿ ಏನಾದರೂ ನೀವು ಡೇಟಾಸ್ ಇದೇ ಒಂದು ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ನೀವು DTR ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಈ ಫಾರ್ಮುಲಾನೇ ಯೂಸ್ ಮಾಡಿ. ಅಥವಾ ನೀವು DTR ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂದ್ರೆ ಅವಾಗ ನೀವು ಅವರೇಜ್ ಕಲೆಕ್ಷನ್ ಪೀರಿಯಡ್ ನ ಈಸಿಯಾಗಿ ಮಾಡಬಹುದು. ಅವರೇಜ್ ಕಲೆಕ್ಷನ್ ಪೀರಿಯಡ್ ಈಕ್ವಲ್ಸ್ 12 ಮಂತ್ಸ್ ಡಿವೈಡೆಡ್ ಬೈ ಡೇಟಾಸ್ ಟರ್ನ್ ಓವರ್ ರೇಷಿಯೋ. 12 ಡಿವೈಡೆಡ್ ಬೈ DTR ಮಾಡಿದ್ರೆ ನಿಮಗೆ ಅವರೇಜ್ ಕಲೆಕ್ಷನ್ ಪೀರಿಯಡ್ ಬರುತ್ತೆ. ಸೊ ಯಾವಾಗ ನಾವು DTR ಡೇಟಾಸ್ ಟರ್ನ್ ಓವರ್ ರೇಷಿಯೋ ಕ್ವಶನಲ್ಲಿ ನಾವು ಮಾಡೇ ಇಲ್ಲ, ಹಾಗಾಗಿ ನಾವು ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಡೇಟಾಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು 12 ಮಂತ್ಸ್ ಅಥವಾ 365 ಡೇಸ್ ಅಥವಾ 360 ಡೇಸ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬಹುದು. ಸೊ ಇದು 5 ರೇಷಿಯೋಸ್ ಅನ್ನ ಕೇಳಿರ್ತಕ್ಕಂಥದ್ದು 2025 ಅಲ್ಲಿ 12 ಮಾರ್ಕ್ಸ್ಗೆ ನಿಮಗೆ ಕೇಳಿರ್ತಕ್ಕಂಥದ್ದು ಒನ್ ಆಫ್ ದಿ ಈಸಿಯೆಸ್ಟ್ ಕ್ವಶನ್ ಇದು. ಸೊ ಈ ಥರ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ಏನು ರೇಷಿಯೋ ಕೇಳಿದರೆ ಆ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಕರೆಂಟ್ ರೇಷಿಯೋ ಅಂದರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಾಬಿಲಿಟಿ. ಕ್ವಿಕ್ ರೇಷಿಯೋ ಅಂದರೆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಾಬಿಲಿಟಿ. ಕ್ವಿಕ್ ಅಸೆಟ್ಸ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಆನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನು ಮಾಡ್ಕೋಬೇಕು. GP ರೇಷಿಯೋ ಅಂದರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಯಾವಾಗ ಅವರೇಜ್ ಸ್ಟಾಕ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇರೋದಿಲ್ಲ ಅವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ತಗೊಳ್ಳಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ಸೇಲ್ಸ್ ಮೈನಸ್ GP ಮಾಡ್ಕೊಳ್ಳಿ, ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಅಂಡ್ ಅವರೇಜ್ ಕಲೆಕ್ಷನ್ ಪೀರಿಯಡ್ ಅನ್ನ ಮಾಡ್ತೀರಾ ಅಂದರೆ ಡೇಟಾಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು 12 ಮಂತ್ಸ್ ಇಂಟು 365 ಡೇಸ್ ಇಂಟು 360 ಡೇಸ್ ಮಾಡಿಕೊಂಡ್ರೆ ನಿಮಗೆ ಅವರೇಜ್ ಕಲೆಕ್ಷನ್ ಪೀರಿಯಡ್ ಸಿಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸು. ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಕಮೆಂಟ್ಗೆ ನಾನು ಖಂಡಿತವಾಗ್ಲೂ ಉತ್ತರವನ್ನು ಕೊಡ್ತೀನಿ. ಸೊ ಹಾಗೆ ಮತ್ತಷ್ಟು ವೀಡಿಯೋಸ್ ನನ್ನ ಒಂದು ವೀಡಿಯೋಸ್ ನಿಮಗೆ ಕರೆಕ್ಟ್ ಟೈಮಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ನಿಮ್ಮ ಕ್ಲಾಸ್ಮೇಟ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.